ಸ್ಯಾಂಡಲ್ವುಡ್ನಲ್ಲಿ ತಾರಕಕ್ಕೇರಿದ್ದ ಶೀತಲ ಸಮರ. ಚಂದ್ರಚೂಡ ಎ ಮಂಜು ನಡುವೆ ಬೆಂಕಿ ಬಿರುಗಾಳಿ ಫೈಟ್ ನಡೀತಾ ಇದೆ. ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ಮಂಜು ಇದೀಗ ಸಂಗ್ರಾಮವನ್ನು ಸಾರಿದ್ದಾರೆ. ನೀನು ಬ್ಯಾಡ್, ನಾನು ವೆರಿ ಬ್ಯಾಡ್ ಅಂತ ಮಂಜು ಇದೀಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿನಿಮೀಯ ಸ್ಟೈಲ್ನಲ್ಲೇ ಟಕ್ಕರನ್ನು ಕೊಟ್ಟಿದ್ದಾರೆ ನಿರ್ಮಾಪಕ ಎ ಮಂಜು ವಿರುದ್ಧ ಆರೋಪವನ್ನು ಮಾಡಿದ್ರು ಚಂದ್ರಚೂಡ್ ನಿನ್ನ ಮನೆ ಅಡ್ರೆಸ್ ಕೊಡು, ನಾನೇ ಬರ್ತೀನಿ. ಕೀಳು ಮಟ್ಟದ ಮಾತನಾಡುವ ಮುನ್ನ ಯೋಚನೆ ಮಾಡುವಂತ 5 ಕೋಟಿ ರೂಪಾಯಿ ಮಾನಹಾನಿ ಕೇಸ್ ಹಾಕಲು ಈಗ ಚಿಂತನೆಯನ್ನ ಮಾಡಲಾಗಿದೆ. ಚಿತ್ರರಂಗಕ್ಕೆ ಚಂದ್ರಚೂಡ್ ಕೊಡುಗೆ ಏನು ಅಂತ ನಿರ್ಮಾಪಕ ಎ ಮಂಜು ಪ್ರಶ್ನೆ ಮಾಡಿದ್ದಾರೆ. ಚಂದ್ರಚೂಡ್ ನಿನ್ನ ಮನೆ ಅಡ್ರೆಸ್ ಕೊಡು, ನಾನೇ ಬರ್ತೀನಿ ಅಂತ ಈಗ ಎ ಮಂಜು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಲ್ಲ ಅವನು ಯಾರ್ರಿ ಪಾಪ, ಅವನ್ನ ನಾನು ಯಾಕೆ ಕೇಳಿಲ್ಲ, ಅವ್ನು ನನ್ನ ಕ್ಷಮೆ ಕೇಳಕ್ಕೆ ಅವನು ಏನಪ್ಪ ನನಗೆ, ಅವ್ನು ಯಾಕೆ ನಾನು ಕ್ಷಮೆ ಕೇಳಬೇಕು? ಬೆಸಿಟಿ ಇಲ್ಲ, ನಾನು ಕ್ಷಮೆ ಕೇಳೋಂಥದ್ದು ಅವನು ಏನು ಮಾಡೋನೆ? ಕೊಬ್ಬರಿ ಮಂಜ ಹೌದು, ಕೊಬ್ಬರಿ ಮಂಜ. ಐ ಆಮ್ ನಾಟ್ ಸ್ಮಗ್ಲರ್. ಅಲ್ಲ ರೀ, ನಾನು ಸ್ಮಗ್ಲರ್ ಗಾಂಜಾ ಮಾಡ್ತಿಲ್ಲ ರೀ. ನಾನು ರೈತನ ಮಗ, ಬೆಂಗಳೂರು ಜೀವನ ಮಾಡ್ಕೊಳಕ್ ಬಂದು ಆಟೋ ರಿಕ್ಷಾ ಓಡಿಸಿದ್ದೀನಿ. ಕೊಬ್ಬರಿ ಕಲ್ಪವೃಕ್ಷ ಅದು ತಂದು ಮಾರಿದ್ದೀನಿ. ಜೀವನ ಪುಟ್ ನಾನು ಇವತ್ತಲ್ಲ, ನಾನು ತುಂಬಾ ಇಂಟರ್ವ್ಯೂ ನಮ್ಮ ಬೈಕುರಂ ಗುಟ್ಟಳಿಂದ ವರ್ಷಪುರ್ಕೊಂಡು ಸೈಕಲ್ ತೊಳ್ಕೊಂಡು ಜೀವನ ಮಾಡಿದ್ದೀನಿ. ಇವತ್ತು ಭಗವಂತ ನಾನು ಎಲ್ಲಿಟ್ಟನೆ ಉತ್ತಮ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಮನೆ 3 ಕಾರು, ಬಂಗ್ಲೆ. ಭಗವಂತ ಅದಕ್ಕಿಂತ ಕೊಟ್ಟವನ್ರಿ. ಇವನ್ ಬುದ್ಧಿವಂತ, ಬುದ್ಧಿಜೀವಿ. ಎಷ್ಟು ಮನೆ ಹಾಳಾಗೋಗ್ಬಿಟ್ಟಿದ್ರಿ. ಹಾಳಾಡ್ಬೇಡ್ರಿ. ಕೆ ಮಂಜಿ ಕ್ಷಮೆ ಕೇಳೋದು ಏನಾಯ್ತು? ಕೆ ಮಂಜಿಗೆ ಯಾಕೆ ಬಂದು ಕ್ಷಮೆ ಕೇಳ್ಬೇಕು ಅವನು? ಅವ್ರು ನಾನು ಕೇಳಿದ್, ನಂಗೆ ಕ್ಷಮೆ ಬಂದು ಬಾರೋ, ನಿಂಗೆ ಕ್ಷಮೆ ಕೇಳೋದು ಕೇಳಿದ್ನ? ಬೇಡ, ನಾನು ಕ್ಷಮೆ ಕೇಳಿದ್ರೆ ಹೇಳಿದ್ರೆ ಕೇಳ್ತೀನಿ. ಹೇಯ್, ನಾನು ಆರ್ಡಿನರಿ ಅಲ್ಲ. ಅವನು ಬರವಣಿಗೆ ಇರ್ಬೋದು, ಅವನು ಇದಿರ್ಬೋದು. ನನಗೂ ಭಗವಂತ 7ನೇ ಕ್ಲಾಸ್ SSLC ಫೇಲ್. ನಾನು ಭಗವಂತ ನನಗೂ ಒಂಚೂರು ಬುದ್ಧಿ ಕೊಟ್ಟವನಿ. ನಾನೇನು ಚೂತಿ ಅಲ್ಲ. ನಾನೇನು ಬಿಷಪ್ ಕಟ್ಟಲ್ ಸ್ಕೂಲಲ್ಲಿ ನಮ್ಮ ಅಪ್ಪ ಕರ್ಸಿಲ್ಲ. ಕಾರ್ಪೊರೇಷನ್ ಸ್ಕೂಲ್ ನಾನು ಓದಿರೋದು. ಹೇಳ್ದೆ ಗೊತ್ತಾ ನಿನಗೆ? ಭಾಷಾ ಅಂತ ಒಂದು ಪಿಕ್ಚರ್ ಐತೆ. ಸ್ಯಾಂಡಲ್ವುಡ್ನಲ್ಲಿ ತಾರಕಕ್ಕೇರಿದ್ದ ಶೀತಲ ಸಮರ. ಚಂದ್ರಚೂಡ ಎ ಮಂಜು ನಡುವೆ ಬೆಂಕಿ ಬಿರುಗಾಳಿ ಫೈಟ್ ನಡೀತಾ ಇದೆ. ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ಮಂಜು ಇದೀಗ ಸಂಗ್ರಾಮವನ್ನು ಸಾರಿದ್ದಾರೆ. ನೀನು ಬ್ಯಾಡ್, ನಾನು ವೆರಿ ಬ್ಯಾಡ್ ಅಂತ ಮಂಜು ಇದೀಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿನಿಮೀಯ ಸ್ಟೈಲ್ನಲ್ಲೇ ಟಕ್ಕರನ್ನು ಕೊಟ್ಟಿದ್ದಾರೆ ನಿರ್ಮಾಪಕ ಎ ಮಂಜು ವಿರುದ್ಧ ಆರೋಪವನ್ನು ಮಾಡಿದ್ರು ಚಂದ್ರಚೂಡ್ ನಿನ್ನ ಮನೆ ಅಡ್ರೆಸ್ ಕೊಡು, ನಾನೇ ಬರ್ತೀನಿ. ಕೀಳು ಮಟ್ಟದ ಮಾತನಾಡುವ ಮುನ್ನ ಯೋಚನೆ ಮಾಡುವಂತ 5 ಕೋಟಿ ರೂಪಾಯಿ ಮಾನಹಾನಿ ಕೇಸ್ ಹಾಕಲು ಈಗ ಚಿಂತನೆಯನ್ನ ಮಾಡಲಾಗಿದೆ. ಚಿತ್ರರಂಗಕ್ಕೆ ಚಂದ್ರಚೂಡ್ ಕೊಡುಗೆ ಏನು ಅಂತ ನಿರ್ಮಾಪಕ ಎ ಮಂಜು ಪ್ರಶ್ನೆ ಮಾಡಿದ್ದಾರೆ. ಚಂದ್ರಚೂಡ್ ನಿನ್ನ ಮನೆ ಅಡ್ರೆಸ್ ಕೊಡು, ನಾನೇ ಬರ್ತೀನಿ ಅಂತ ಈಗ ಎ ಮಂಜು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಲ್ಲ ಅವನು ಯಾರ್ರಿ ಪಾಪ, ಅವನ್ನ ನಾನು ಯಾಕೆ ಕೇಳಿಲ್ಲ, ಅವ್ನು ನನ್ನ ಕ್ಷಮೆ ಕೇಳಕ್ಕೆ ಅವನು ಏನಪ್ಪ ನನಗೆ, ಅವ್ನು ಯಾಕೆ ನಾನು ಕ್ಷಮೆ ಕೇಳಬೇಕು? ಬೆಸಿಟಿ ಇಲ್ಲ, ನಾನು ಕ್ಷಮೆ ಕೇಳೋಂಥದ್ದು ಅವನು ಏನು ಮಾಡೋನೆ? ಕೊಬ್ಬರಿ ಮಂಜ ಹೌದು, ಕೊಬ್ಬರಿ ಮಂಜ. ಐ ಆಮ್ ನಾಟ್ ಸ್ಮಗ್ಲರ್. ಅಲ್ಲ ರೀ, ನಾನು ಸ್ಮಗ್ಲರ್ ಗಾಂಜಾ ಮಾಡ್ತಿಲ್ಲ ರೀ. ನಾನು ರೈತನ ಮಗ, ಬೆಂಗಳೂರು ಜೀವನ ಮಾಡ್ಕೊಳಕ್ ಬಂದು ಆಟೋ ರಿಕ್ಷಾ ಓಡಿಸಿದ್ದೀನಿ. ಕೊಬ್ಬರಿ ಕಲ್ಪವೃಕ್ಷ ಅದು ತಂದು ಮಾರಿದ್ದೀನಿ. ಜೀವನ ಪುಟ್ ನಾನು ಇವತ್ತಲ್ಲ, ನಾನು ತುಂಬಾ ಇಂಟರ್ವ್ಯೂ ನಮ್ಮ ಬೈಕುರಂ ಗುಟ್ಟಳಿಂದ ವರ್ಷಪುರ್ಕೊಂಡು ಸೈಕಲ್ ತೊಳ್ಕೊಂಡು ಜೀವನ ಮಾಡಿದ್ದೀನಿ. ಇವತ್ತು ಭಗವಂತ ನಾನು ಎಲ್ಲಿಟ್ಟನೆ ಉತ್ತಮ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಮನೆ 3 ಕಾರು, ಬಂಗ್ಲೆ. ಭಗವಂತ ಅದಕ್ಕಿಂತ ಕೊಟ್ಟವನ್ರಿ. ಇವನ್ ಬುದ್ಧಿವಂತ, ಬುದ್ಧಿಜೀವಿ. ಎಷ್ಟು ಮನೆ ಹಾಳಾಗೋಗ್ಬಿಟ್ಟಿದ್ರಿ. ಹಾಳಾಡ್ಬೇಡ್ರಿ. ಕೆ ಮಂಜಿ ಕ್ಷಮೆ ಕೇಳೋದು ಏನಾಯ್ತು? ಕೆ ಮಂಜಿಗೆ ಯಾಕೆ ಬಂದು ಕ್ಷಮೆ ಕೇಳ್ಬೇಕು ಅವನು? ಅವ್ರು ನಾನು ಕೇಳಿದ್, ನಂಗೆ ಕ್ಷಮೆ ಬಂದು ಬಾರೋ, ನಿಂಗೆ ಕ್ಷಮೆ ಕೇಳೋದು ಕೇಳಿದ್ನ? ಬೇಡ, ನಾನು ಕ್ಷಮೆ ಕೇಳಿದ್ರೆ ಹೇಳಿದ್ರೆ ಕೇಳ್ತೀನಿ. ಹೇಯ್, ನಾನು ಆರ್ಡಿನರಿ ಅಲ್ಲ. ಅವನು ಬರವಣಿಗೆ ಇರ್ಬೋದು, ಅವನು ಇದಿರ್ಬೋದು. ನನಗೂ ಭಗವಂತ 7ನೇ ಕ್ಲಾಸ್ SSLC ಫೇಲ್. ನಾನು ಭಗವಂತ ನನಗೂ ಒಂಚೂರು ಬುದ್ಧಿ ಕೊಟ್ಟವನಿ. ನಾನೇನು ಚೂತಿ ಅಲ್ಲ. ನಾನೇನು ಬಿಷಪ್ ಕಟ್ಟಲ್ ಸ್ಕೂಲಲ್ಲಿ ನಮ್ಮ ಅಪ್ಪ ಕರ್ಸಿಲ್ಲ. ಕಾರ್ಪೊರೇಷನ್ ಸ್ಕೂಲ್ ನಾನು ಓದಿರೋದು. ಹೇಳ್ದೆ ಗೊತ್ತಾ ನಿನಗೆ? ಭಾಷಾ ಅಂತ ಒಂದು ಪಿಕ್ಚರ್ ಐತೆ.
ಸ್ಯಾಂಡಲ್ವುಡ್ನಲ್ಲಿ ತಾರಕಕ್ಕೇರಿದ್ದ ಶೀತಲ ಸಮರ. ಚಂದ್ರಚೂಡ ಎ ಮಂಜು ನಡುವೆ ಬೆಂಕಿ ಬಿರುಗಾಳಿ ಫೈಟ್ ನಡೀತಾ ಇದೆ. ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ಮಂಜು ಇದೀಗ ಸಂಗ್ರಾಮವನ್ನು ಸಾರಿದ್ದಾರೆ. ನೀನು ಬ್ಯಾಡ್, ನಾನು ವೆರಿ ಬ್ಯಾಡ್ ಅಂತ ಮಂಜು ಇದೀಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿನಿಮೀಯ ಸ್ಟೈಲ್ನಲ್ಲೇ ಟಕ್ಕರನ್ನು ಕೊಟ್ಟಿದ್ದಾರೆ ನಿರ್ಮಾಪಕ ಎ ಮಂಜು ವಿರುದ್ಧ ಆರೋಪವನ್ನು ಮಾಡಿದ್ರು ಚಂದ್ರಚೂಡ್ ನಿನ್ನ ಮನೆ ಅಡ್ರೆಸ್ ಕೊಡು, ನಾನೇ ಬರ್ತೀನಿ. ಕೀಳು ಮಟ್ಟದ ಮಾತನಾಡುವ ಮುನ್ನ ಯೋಚನೆ ಮಾಡುವಂತ 5 ಕೋಟಿ ರೂಪಾಯಿ ಮಾನಹಾನಿ ಕೇಸ್ ಹಾಕಲು ಈಗ ಚಿಂತನೆಯನ್ನ ಮಾಡಲಾಗಿದೆ. ಚಿತ್ರರಂಗಕ್ಕೆ ಚಂದ್ರಚೂಡ್ ಕೊಡುಗೆ ಏನು ಅಂತ ನಿರ್ಮಾಪಕ ಎ ಮಂಜು ಪ್ರಶ್ನೆ ಮಾಡಿದ್ದಾರೆ. ಚಂದ್ರಚೂಡ್ ನಿನ್ನ ಮನೆ ಅಡ್ರೆಸ್ ಕೊಡು, ನಾನೇ ಬರ್ತೀನಿ ಅಂತ ಈಗ ಎ ಮಂಜು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಲ್ಲ ಅವನ್ ಯಾರ್ರಿ ಪಾಪ, ಅವ್ನ ನಾನು ಯಾಕೆ ಕೇಳಿಲ್ಲ, ಅವ್ನು ನನ್ನ ಕ್ಷಮೆ ಕೇಳಕ್ಕೆ ಅವನ್ ಏನಪ್ಪ ನನಗೆ, ಅವ್ನು ಯಾಕೆ ನಾನು ಕ್ಷಮೆ ಕೇಳಬೇಕು? ಬೆಸಿಟಿ ಇಲ್ಲ, ನಾನು ಕ್ಷಮೆ ಕೇಳೋಂಥದ್ದು ಅವ್ನು ಏನು ಮಾಡೋನೆ? ಕೊಬ್ಬರಿ ಮಂಜ ಹೌದು, ಕೊಬ್ಬರಿ ಮಂಜ. ಐ ಆಮ್ ನಾಟ್ ಸ್ಮಗ್ಲರ್. ಅಲ್ಲ ರೀ, ನಾನು ಸ್ಮಗ್ಲರ್ ಗಾಂಜಾ ಮಾಡ್ತಿಲ್ಲ ರೀ. ನಾನು ರೈತನ ಮಗ, ಬೆಂಗಳೂರು ಜೀವನ ಮಾಡ್ಕೊಳಕ್ ಬಂದು ಆಟೋ ರಿಕ್ಷಾ ಓಡಿಸಿದ್ದೀನಿ. ಕೊಬ್ಬರಿ ಕಲ್ಪವೃಕ್ಷ ಅದು ತಂದು ಮಾರಿದ್ದೀನಿ. ಜೀವನ ಪುಟ್ ನಾನು ಇವತ್ತಲ್ಲ, ನಾನು ತುಂಬಾ ಇಂಟರ್ವ್ಯೂ ನಮ್ಮ ಬೈಕುರಂ ಗುಟ್ಟಳಿಂದ ವಶಪುರ ಗಂಟೆ ಸೈಕಲ್ ತೊಳ್ಕೊಂಡು ಜೀವನ ಮಾಡಿದ್ದೀನಿ. ಇವತ್ತು ಭಗವಂತ ನಾನು ಎಲ್ಲಿಟ್ಟನೆ ಉತ್ತಮ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಮನೆ 3 ಕಾರು, ಬಂಗ್ಲೆ. ಭಗವಂತ ಅದಕ್ಕಿಂತ ಕೊಟ್ಟವನ್ರಿ. ಇವನ್ ಬುದ್ಧಿವಂತ, ಬುದ್ಧಿಜೀವಿ. ಎಷ್ಟು ಮನೆ ಹಾಳಾಗೋಗ್ಬಿಟ್ಟಿದ್ರಿ. ಹಾಳಾಡ್ಬೇಡ್ರಿ. ಕೆ ಮಂಜಿ ಕ್ಷಮೆ ಕೇಳೋದು ಏನಾಯ್ತು? ಕೆ ಮಂಜಿಗೆ ಯಾಕೆ ಬಂದು ಕ್ಷಮೆ ಕೇಳ್ಬೇಕು ಅವನು? ಅವ್ರು ನಾನು ಕೇಳಿದ್, ನಂಗೆ ಕ್ಷಮೆ ಬಂದು ಬಾರೋ, ನಿಂಗೆ ಕ್ಷಮೆ ಕೇಳೋದು ಕೇಳಿದ್ನ? ಬೇಡ, ನಾನು ಕ್ಷಮೆ ಕೇಳಿದ್ರೆ ಹೇಳಿದ್ರೆ ಕೇಳ್ತೀನಿ. ಹೇಯ್, ನಾನು ಆರ್ಡಿನರಿ ಅಲ್ಲ. ಅವನ್ ಬರವಣಿಗೆ ಇರ್ಬೋದು, ಅವನು ಇದಿರ್ಬೋದು. ನನಗೂ ಭಗವಂತ 7ನೇ ಕ್ಲಾಸ್ SSLC ಫೇಲ್. ನಾನು ಭಗವಂತ ನನಗೂ ಒಂಚೂರು ಬುದ್ಧಿ ಕೊಟ್ಟವನಿ. ನಾನೇನು ಚೂತಿ ಅಲ್ಲ. ನಾನೇನು ಬಿಷಪ್ ಕಟ್ಟಲ್ ಸ್ಕೂಲಲ್ಲಿ ನಮ್ಮ ಅಪ್ಪ ಕರ್ಸಿಲ್ಲ. ಕಾರ್ಪೊರೇಷನ್ ಸ್ಕೂಲ್ ನಾನು ಓದಿರೋದು. ಹೇಳ್ದೆ ಗೊತ್ತಾ ನಿನಗೆ? ಭಾಷಾ ಅಂತ ಒಂದು ಪಿಕ್ಚರ್ ಐತೆ. ಸ್ಯಾಂಡಲ್ವುಡ್ನಲ್ಲಿ ತಾರಕಕ್ಕೇರಿದ್ದ ಶೀತಲ ಸಮರ. ಚಂದ್ರಚೂಡ ಎ ಮಂಜು ನಡುವೆ ಬೆಂಕಿ ಬಿರುಗಾಳಿ ಫೈಟ್ ನಡೀತಾ ಇದೆ. ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ಮಂಜು ಇದೀಗ ಸಂಗ್ರಾಮವನ್ನು ಸಾರಿದ್ದಾರೆ. ನೀನು ಬ್ಯಾಡ್, ನಾನು ವೆರಿ ಬ್ಯಾಡ್ ಅಂತ ಮಂಜು ಇದೀಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿನಿಮೀಯ ಸ್ಟೈಲ್ನಲ್ಲೇ ಟಕ್ಕರನ್ನು ಕೊಟ್ಟಿದ್ದಾರೆ ನಿರ್ಮಾಪಕ ಎ ಮಂಜು ವಿರುದ್ಧ ಆರೋಪವನ್ನು ಮಾಡಿದ್ರು ಚಂದ್ರಚೂಡ್ ನಿನ್ನ ಮನೆ ಅಡ್ರೆಸ್ ಕೊಡು, ನಾನೇ ಬರ್ತೀನಿ. ಕೀಳು ಮಟ್ಟದ ಮಾತನಾಡುವ ಮುನ್ನ ಯೋಚನೆ ಮಾಡುವಂತ 5 ಕೋಟಿ ರೂಪಾಯಿ ಮಾನಹಾನಿ ಕೇಸ್ ಹಾಕಲು ಈಗ ಚಿಂತನೆಯನ್ನ ಮಾಡಲಾಗಿದೆ. ಚಿತ್ರರಂಗಕ್ಕೆ ಚಂದ್ರಚೂಡ್ ಕೊಡುಗೆ ಏನು ಅಂತ ನಿರ್ಮಾಪಕ ಎ ಮಂಜು ಪ್ರಶ್ನೆ ಮಾಡಿದ್ದಾರೆ. ಚಂದ್ರಚೂಡ್ ನಿನ್ನ ಮನೆ ಅಡ್ರೆಸ್ ಕೊಡು, ನಾನೇ ಬರ್ತೀನಿ ಅಂತ ಈಗ ಎ ಮಂಜು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಲ್ಲ ಅವನ್ ಯಾರ್ರಿ ಪಾಪ, ಅವ್ನ ನಾನು ಯಾಕೆ ಕೇಳಿಲ್ಲ, ಅವ್ನು ನನ್ನ ಕ್ಷಮೆ ಕೇಳಕ್ಕೆ ಅವನ್ ಏನಪ್ಪ ನನಗೆ, ಅವ್ನು ಯಾಕೆ ನಾನು ಕ್ಷಮೆ ಕೇಳಬೇಕು? ಬೆಸಿಟಿ ಇಲ್ಲ, ನಾನು ಕ್ಷಮೆ ಕೇಳೋಂಥದ್ದು ಅವ್ನು ಏನು ಮಾಡೋನೆ? ಕೊಬ್ಬರಿ ಮಂಜ ಹೌದು, ಕೊಬ್ಬರಿ ಮಂಜ. ಐ ಆಮ್ ನಾಟ್ ಸ್ಮಗ್ಲರ್. ಅಲ್ಲ ರೀ, ನಾನು ಸ್ಮಗ್ಲರ್ ಗಾಂಜಾ ಮಾಡ್ತಿಲ್ಲ ರೀ. ನಾನು ರೈತನ ಮಗ, ಬೆಂಗಳೂರು ಜೀವನ ಮಾಡ್ಕೊಳಕ್ ಬಂದು ಆಟೋ ರಿಕ್ಷಾ ಓಡಿಸಿದ್ದೀನಿ. ಕೊಬ್ಬರಿ ಕಲ್ಪವೃಕ್ಷ ಅದು ತಂದು ಮಾರಿದ್ದೀನಿ. ಜೀವನ ಪುಟ್ ನಾನು ಇವತ್ತಲ್ಲ, ನಾನು ತುಂಬಾ ಇಂಟರ್ವ್ಯೂ ನಮ್ಮ ಬೈಕುರಂ ಗುಟ್ಟಳಿಂದ ವಶಪುರ ಗಂಟೆ ಸೈಕಲ್ ತೊಳ್ಕೊಂಡು ಜೀವನ ಮಾಡಿದ್ದೀನಿ. ಇವತ್ತು ಭಗವಂತ ನಾನು ಎಲ್ಲಿಟ್ಟನೆ ಉತ್ತಮ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಮನೆ 3 ಕಾರು, ಬಂಗ್ಲೆ. ಭಗವಂತ ಅದಕ್ಕಿಂತ ಕೊಟ್ಟವನ್ರಿ. ಇವನ್ ಬುದ್ಧಿವಂತ, ಬುದ್ಧಿಜೀವಿ. ಎಷ್ಟು ಮನೆ ಹಾಳಾಗೋಗ್ಬಿಟ್ಟಿದ್ರಿ. ಹಾಳಾಡ್ಬೇಡ್ರಿ. ಕೆ ಮಂಜಿ ಕ್ಷಮೆ ಕೇಳೋದು ಏನಾಯ್ತು? ಕೆ ಮಂಜಿಗೆ ಯಾಕೆ ಬಂದು ಕ್ಷಮೆ ಕೇಳ್ಬೇಕು ಅವನು? ಅವ್ರು ನಾನು ಕೇಳಿದ್, ನಂಗೆ ಕ್ಷಮೆ ಬಂದು ಬಾರೋ, ನಿಂಗೆ ಕ್ಷಮೆ ಕೇಳೋದು ಕೇಳಿದ್ನ? ಬೇಡ, ನಾನು ಕ್ಷಮೆ ಕೇಳಿದ್ರೆ ಹೇಳಿದ್ರೆ ಕೇಳ್ತೀನಿ. ಹೇಯ್, ನಾನು ಆರ್ಡಿನರಿ ಅಲ್ಲ. ಅವನ್ ಬರವಣಿಗೆ ಇರ್ಬೋದು, ಅವನು ಇದಿರ್ಬೋದು. ನನಗೂ ಭಗವಂತ 7ನೇ ಕ್ಲಾಸ್ SSLC ಫೇಲ್. ನಾನು ಭಗವಂತ ನನಗೂ ಒಂಚೂರು ಬುದ್ಧಿ ಕೊಟ್ಟವನಿ. ನಾನೇನು ಚೂತಿ ಅಲ್ಲ. ನಾನೇನು ಬಿಷಪ್ ಕಟ್ಟಲ್ ಸ್ಕೂಲಲ್ಲಿ ನಮ್ಮ ಅಪ್ಪ ಕರ್ಸಿಲ್ಲ. ಕಾರ್ಪೊರೇಷನ್ ಸ್ಕೂಲ್ ನಾನು ಓದಿರೋದು. ಹೇಳ್ದೆ ಗೊತ್ತಾ ನಿನಗೆ? ಭಾಷಾ ಅಂತ ಒಂದು ಪಿಕ್ಚರ್ ಐತೆ.